ಬೀದಿ ಬದಿ ವ್ಯಾಪಾರಿಗಳಿಗೆ ಈಗ ಸಿಹಿ ಸುದ್ದಿ ಸಿಕ್ಕಿದೆ. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶ ಹೆಚ್ಚಾಗಿತ್ತು. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿಗೆ ಈಗ ಬ್ರೇಕ್ ಬಿದ್ದಿದೆ. ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶಕ್ಕೆ ಸರ್ಕಾರ ಈಗ ಮಣಿದಿದೆ. ಒಂದೇ ವಾರಕ್ಕೆ ಫುಟ್ಪಾತ್ ತೆರವು ಆಪರೇಷನ್ ಈಗ ಬಂದ್ ಆಗಿರುವಂಥದ್ದು. ಬೀದಿ ಬದಿ ವ್ಯಾಪಾರಿಗಳ ಹೋರಾಟಕ್ಕೆ ಅಂತಿಮ ಗೆಲುವು ಈಗ ಸಿಕ್ಕಿದೆ. ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಧ್ವನಿ ಎತ್ತಿದಂತಹ ಅಶ್ವವೇಗ ನ್ಯೂಸ್ ಏನು ಬೀದಿ ಬದಿ ವ್ಯಾಪಾರಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿರುವಂಥದ್ದು. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಏನ್ ನಡೀತಾ ಇದೆ ಅದಕ್ಕೀಗ ಸದ್ಯ ಬ್ರೇಕ್ ಬಿದ್ದಿದೆ. ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶಕ್ಕೆ ಸರ್ಕಾರ ಈಗ ಮಣಿದಿದೆ. ಒಂದೇ ವಾರಕ್ಕೆ ಫುಟ್ಪಾತ್ ತೆರವು ಆಪರೇಷನ್ ಬಂದ್ ಆಗಿರುವಂಥದ್ದು. ಒಂದೇ ವಾರಕ್ಕೆ ಈಗ ಬಂದ್ ಆಗಿದೆ. ಬೀದಿ ಬದಿ ವ್ಯಾಪಾರಿಗಳ ಹೋರಾಟಕ್ಕೆ ಇದು ಅತಿ ದೊಡ್ಡ ಗೆಲುವು ಅಂತಾನೆ ಹೇಳಬಹುದು. ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಅಶ್ವವೇಗ ನ್ಯೂಸ್ ಧ್ವನಿ ಎತ್ತಿತ್ತು. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಜಿಬಿಎ ನಡೆಸಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದಿ ಬದಿ ವ್ಯಾಪಾರಿಗಳು ಸಾಕಷ್ಟು ಹೋರಾಟವನ್ನು ಮಾಡಿದ್ರು. ಅಂದ್ರೆ ಇಂದು ಕಂಪ್ಲೀಟ್ ಫುಟ್ಪಾತ್ನಲ್ಲಿ ಅಂದ್ರೆ ಬೀದಿ ಬದಿ ವ್ಯಾಪಾರವನ್ನು ಬಂದ್ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟಕ್ಕೆ ಮುಂದಾಗಿದ್ರು. ಈಗ ಸರ್ಕಾರ ಈ ಹೋರಾಟಕ್ಕೆ ಮಣಿದಿದೆ. ಫುಟ್ಪಾತ್ ಒತ್ತುವರಿ ತೆರವು ಆಪರೇಷನ್ ಬಂದ್ ಆಗಿದೆ. ಈಗ ಸರ್ಕಾರ ಮಣಿದಿರುವಂಥದ್ದು ಬೀದಿ ಬದಿ ವ್ಯಾಪಾರಿಗಳಿಗೆ ಗುಡ್ ನ್ಯೂಸ್ ಅನ್ನ ನೀಡಿದೆ ಸರ್ಕಾರ. ನಾಳೆಯಿಂದಲೇ ಒತ್ತುವರಿ ತೆರವು ನಿಲ್ಲಿಸ್ತೇವೆ. ಏನು ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಅದು ನಿಲ್ಲಿಸ್ತೀವಿ. ವ್ಯಾಪಾರಿಗಳಿಗೆ ಈಗ ಜಿಬಿಎ ಕಮಿಷನರ್ ಮೌಖಿಕ ಭರವಸೆಯನ್ನ ನೀಡಿದ್ದಾರೆ. ಕಮಿಷನರ್ ಭರವಸೆಯ ಬೆನ್ನಲ್ಲೇ ಪ್ರತಿಭಟನೆಯನ್ನ ವಾಪಸ್ ತೆಗೆದುಕೊಳ್ಳಲಾಗಿದೆ. ಜಿಬಿಎ ಕಮಿಷನರ್ ಭರವಸೆಯ ಮೇರೆಗೆ ಬೀದಿ ಬದಿ ವ್ಯಾಪಾರಿಗಳು ಖುಷಿಯಲ್ಲಿದ್ದಾರೆ. ಒಂದು ವೇಳೆ ಒತ್ತುವರಿ ಆರಂಭಿಸಿದ್ರೆ ಮತ್ತೆ ಹೋರಾಟ ಫಿಕ್ಸ್. ಇಲ್ಲಿ ಅಶ್ವವೇಗ ನ್ಯೂಸ್ಗೆ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು ಹೇಳಿಕೆಯನ್ನ ನೀಡಿದ್ದಾರೆ. ತೆರವು ಕಾರ್ಯಾಚರಣೆಯ ವಿರುದ್ಧವಾಗಿ ಸಿಡಿದೆದ್ದಂತಹ ಬೀದಿ ಬದಿ ವ್ಯಾಪಾರಿಗಳು ಹಾಗಾಗಿ ಏನು ಈಗ ಬೀದಿ ಬದಿ ವ್ಯಾಪಾರಸ್ಥರು ಏನು ಪ್ರತಿಭಟನೆ ಮಾಡ್ತಾ ಇದ್ರು ಅದನ್ನು ಹಿಂಪಡೆದುಕೊಂಡಿದ್ದಾರೆ. ಒಂದು ವೇಳೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮತ್ತೇನಾದರೂ ಆರಂಭಿಸಿದ್ರೆ ನಾವು ಮತ್ತೆ ಹೋರಾಟವನ್ನು ಮಾಡ್ತೀವಿ ಅಂತ ಈಗ ಅಶ್ವವೇಗ ನ್ಯೂಸ್ಗೆ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು ಹೇಳಿಕೆಯನ್ನು ನೀಡಿರುವಂಥದ್ದು. ತೆರವು ಕಾರ್ಯಾಚರಣೆಯ ವಿರುದ್ಧವಾಗಿ ಬೀದಿ ಬದಿ ವ್ಯಾಪಾರಿಗಳು ತಿರುಗಿ ಬಿದ್ದಿದ್ರು. ಇಂದು ಹೋರಾಟಕ್ಕೆ ಮುಂದಾಗಿದ್ರು, ಹೋರಾಟ ನಡೆಸ್ತಾ ಇದ್ರು. ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ವಿರೋಧಿಸಿ ಮುಷ್ಕರವನ್ನು ಮಾಡಿದ್ರು. ಎಂದು ಇದೀಗ ಜಿಬಿಎ ಏನು ಅಧಿಕಾರಿಗಳಿಗೆ ಇದಕ್ಕೆ ಸೋತಿರುವಂಥದ್ದು. ಫುಟ್ಪಾತ್ ಒತ್ತುವರಿ ತೆರವು ಆಪರೇಷನ್ ಈಗ ಬಂದ್ ಆಗಿದೆ. ಹೋರಾಟವನ್ನು ಕೈ ಬಿಡುವಂತೆ ಕೇಳಿರುವಂಥದ್ದು. ಬೀದಿ ಬದಿ ವ್ಯಾಪಾರಿಗಳಿಗೆ ಈಗ ಸರ್ಕಾರ ಗುಡ್ ನ್ಯೂಸ್ ಅನ್ನು ನೀಡಿರುವಂಥದ್ದು. ಅಂದರೆ ಇನ್ಮೇಲೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡೋದಿಲ್ಲ, ವ್ಯಾಪಾರ ಮಾಡಲು ಅನುವನ್ನು ಮಾಡಿಕೊಡುವಂಥದ್ದು. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಮಾತುಕತೆಯಲ್ಲಿದೆ.
ವ್ಯಾಪಾರಿಗಳು ಸದ್ಯಕ್ಕೆ ಸ್ಥಗಿತವನ್ನ ಮಾಡಿರುವಂತಹದ್ದು ಯಾವ ಕಾರಣಕ್ಕೆ, ಜೊತೆಗೆ ಈಗ ಕಮಿಷನರ್ನ ಮೀಟ್ ಮಾಡ್ಕೊಂಡು ಬಂದಿದ್ದಾರೆ, ಏನು ಹೇಳಿದ್ರು, ಯಾವ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ, ಏನು ಭರವಸೆಯನ್ನ ಕೊಟ್ಟಿದ್ದಾರೆ, ಎಲ್ಲವನ್ನ ಮಾತನಾಡೋದಕ್ಕೆ ನನ್ನ ಜೊತೆಗೆ ಲಾಯರ್ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಬೆಳಗ್ಗೆಯಿಂದ ನೀವು ಹೋರಾಟ ಮಾಡೋದಕ್ಕೆ ಮುಂದಾಗಿದ್ರಿ, ಸಡನ್ ಆಗಿ ನಿಮ್ಮ ಹೋರಾಟವನ್ನ ಸ್ಥಗಿತ ಮಾಡ್ತಾ ಇದ್ದೀರಾ, ಏನು ಆಶ್ವಾಸನೆ ಕೊಟ್ಟಿದ್ದಾರೆ, ಏನಾದರೂ ಮಾಹಿತಿ ಇದೆಯಾ ಏನು? ಮೇಡಮ್, ಇಲ್ಲಿಂದ ಬೀದಿ ವ್ಯಾಪಾರಿಗಳ ಜಂಟಿ ಹೋರಾಟ ಸಮಿತಿಯಿಂದ 7 ಜನ ಪ್ರತಿನಿಧಿಗಳು ಹೋಗಿದ್ರು. ನಮ್ಮ ಬಾಬು ಅವರು ಅಧ್ಯಕ್ಷರು ಸೇರ್ಕೊಂಡು 7 ಜನ ಹೋಗಿದ್ರು. ಕಮಿಷನರ್ ಅವ್ರು ಹೇಳಿರೋದು ನಾವು ಬೀದಿ ವ್ಯಾಪಾರಿಗಳ ವಿರುದ್ಧ ಇಲ್ಲ, ನಾವು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತೀವಿ, ನೀವು ನಮ್ಗೆ ಹೇಳಿ ಯಾವ ಥರ ಸೊಲ್ಯೂಷನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆದರೆ ಅವರು ಒಂದು ಹೇಳಿದ್ರು, ನಾನು ತೀರ್ಮಾನ ತಗೊಳ್ಳಿಕ್ಕಾಗಲ್ಲ, ಸಚಿವರ ಜೊತೆ ಮಾತಾಡಬೇಕು, ಸಚಿವರು ಇವತ್ತು ಊರಲ್ಲಿಲ್ಲ, ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ನಾವು ಖಂಡಿತವಾಗ್ಲೂ ನಾವು ನಿಮ್ಮ ಜೊತೆ ಮಾತಾಡ್ತೀವಿ, ನಿಮಗೆ ಸ್ಪಂದಿಸ್ತೀವಿ, ನಿಮ್ಮ ಬೇಡಿಕೆಗಳಿಗೆ ಸ್ಪಂದಿಸ್ತೀವಿ, ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಸ್ವಲ್ಪ ದಿವಸ ಕಾಲಾವಕಾಶ ಕೇಳಿರೋದ್ರಿಂದ ನಾವು ಅದಕ್ಕೆ ಒಂದು ಮರ್ಯಾದೆ ಕೊಟ್ಟು ಆಯಿತು, ನಾವು ತಾತ್ಕಾಲಿಕವಾಗಿ ತಗೊಂಡಿದ್ದೀವಿ ಅಷ್ಟೇ. ಒಂದು ವಾರ ಒಳಗಡೆ ಸಚಿವರ ಜೊತೆ ಸಭೆ ಆಗಿಲ್ಲ, ನಮ್ಮ ಬೇಡಿಕೆಗಳು ಈಡೇರಿಲ್ಲ ಅಂತ ಹೇಳಿದ್ರೆ ಈ ಹೋರಾಟದಕ್ಕಿಂತ ಇನ್ನೂ ತೀವ್ರವಾದ ಹೋರಾಟ ಮಾಡ್ತೀವಿ, ಅನಿರ್ದಿಷ್ಟವಾದ ಹೋರಾಟ ಮಾಡ್ತೀವಿ. ನಾವು ಇಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ರಾತ್ರಿ ಇಲ್ಲೇ ಇದ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಹಾಗಾದ್ರೆ ಈಗ ನಾಳೆಯಿಂದ ಒತ್ತುವರಿ ಬಂದ್ ಆಗುತ್ತಾ? ಈಗ ಕೆಲವು ಭಾಗದಲ್ಲಿ ಇವತ್ತು ಸಹ ನೀವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ, ಅಲ್ಲಿ ಒತ್ತುವರಿ ಆಗ್ತಾ ಇದೆ. ಹಾಗಾದ್ರೆ ಒತ್ತುವರಿ ಸದ್ಯಕ್ಕೆ ಸ್ಥಗಿತವಾಗಿದೆಯಾ ಅಥವಾ ಅದ್ರ ಬಗ್ಗೆ ಏನು ಹೇಳಿದ್ದಾರೆ? ಒತ್ತುವರಿ ಬಗ್ಗೆ ಅವ್ರೇನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನೀವು ಒತ್ತುವರಿ ನಿಲ್ಲಿಸಬೇಕು ಅಂತ ಹೇಳಿದರೆ ಅದ್ರ ಬಗ್ಗೆ ನಾವು ಕ್ರಮ ತಗೊತೀವಿ ಅಂತ ಹೇಳಿದ್ದಾರೆ ಹೊರತು ಅವ್ರು ಆರ್ಡರ್ ಏನು ಪಾಸ್ ಮಾಡಿಲ್ಲ. ಸೊ ಹಾಗಾಗಿ ಅವರು ನಾಳೆ ಒತ್ತುವರಿ ಮಾಡಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವ್ರಿಗೆ ಬಡವರಿಗೆ ಸ್ವಲ್ಪ ಮರ್ಯಾದೆ ಇದ್ದರೆ ಅವ್ರು ನಾಳೆ ಒತ್ತುವರಿ ನಿಲ್ಲಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಒಂದು ವೇಳೆ ಅವ್ರು ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಬಂದಿರೋರು ಎಲ್ಲರೂ ಡಿಸೈಡ್ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೆ ಯಾರು ಒತ್ತುವರಿ ಆಗೋಕ್ಕೆ ಬಿಡೋದಿಲ್ಲ, ಅವ್ರು ಅಲ್ಲೇ ನಿಂತ್ಕೊಂಡು ಫೈಟ್ ಮಾಡ್ತಾರೆ. ಬಟ್ ನಾವು ಅಂದ್ಕೊಂಡಿದ್ದೀವಿ ಸರ್ಕಾರ ಇಷ್ಟು ಜನ ಹೋರಾಟ ಮಾಡಿ ಬಂದಿದ್ದಾರೆ, ಅದಕ್ಕೊಂದು ಮರ್ಯಾದೆ ಕೊಟ್ಟು ಬಡವ್ರಿಗೊಂದು ಮರ್ಯಾದೆ ಕೊಟ್ಟು ನಿಲ್ಲಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾಳೆ ನೋಡೋಣ ಏನಾಗುತ್ತೆ ಅಂತ. ಹಾಗಾದ್ರೆ ಈಗ ಸರ್ಕಾರ ಒಂದು ವಾರ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ಏನು ಬೆಂಗಳೂರಿನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು 4-5 ದಿನಗಳಿಂದ ಮಾಡಲಾಗ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದಿ ವ್ಯಾಪಾರಸ್ಥರು ಹೋರಾಟಕ್ಕೆ ಮುಂದಾಗಿದ್ರು. ಕೊನೆಗೂ ಕೂಡ ಈಗ GBA ಇದಕ್ಕೆ ಮಣಿದಿರುವಂಥದ್ದು, ಅಂದರೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆಯಾ, ಹೇಗೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಎಸ್ ಲಕ್ಷ್ಮಿ, ಈಗಾಗ್ಲೇನು ಸಾಕಷ್ಟು ದಿನಗಳಿಂದ ಅಂದ್ರೆ ಕಳೆದ ಒಂದು ವಾರದಿಂದ ಸಹ ಹೋರಾಟಕ್ಕೆ ಮಾಡ್ತೀವಿ ಅಂತ ಹೇಳ್ತಾನೆ ಬಂದಿದ್ರು. ಅದೇ ರೀತಿಯಲ್ಲಿ ಇವತ್ತು ಹೋರಾಟ ನಡೀತಾ ಇತ್ತು. ಹೋರಾಟ ಮಾಡೋದಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ಸಂಪೂರ್ಣವಾಗಿ ಬೀದಿ ಬದಿಯ ವ್ಯಾಪಾರಿಗಳು ಎಲ್ಲರೂ ಸಹ ಜಮಾವಣೆ ಮಾಡ್ಕೊಂಡಿದ್ರು. ಜಮಾವಣೆ ಆದ ಬಳಿಕ ಇದನ್ನ ಗಮನಿಸಿರುವಂತಹ GBA ಕಮಿಷನರ್ ಏನಿದ್ರೆ, ಮುಖ್ಯ ಆಯುಕ್ತರು ಮಹೇಶ್ವರ ರಾವ್ ಏನಿದ್ರೆ, ಅವರು ಇವರನ್ನೇ ಅಧಿಕಾರಿಗಳನ್ನೇ ಅಲ್ಲಿ ಕರೆಸಿ ಅವರ ಒಟ್ಟಿಗೆ ಸಾಂತ್ವನ ಮಾಡುವಂತ ಕೆಲಸವನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ತಮ್ಮ ಮಾಹಿತಿ ಅಂದ್ರೆ, ಸದ್ಯಕ್ಕೆ ಸಚಿವರು ಬೆಂಗಳೂರಿನಲ್ಲಿಲ್ಲ, ಈ ನಿಟ್ಟಿನಲ್ಲಿ ನಾವು ಸದ್ಯಕ್ಕೆ ನಿಮ್ಮ ಹೋರಾಟವನ್ನ ಕೈಬಿಡಿ, ಸಚಿವರು ಬೆಂಗಳೂರಿಗೆ ಬಂದ ಬಳಿಕ ನಾನು ಅವರೊಟ್ಟಿಗೆ ಮಾತನಾಡಿ ನಿಮಗೆ ಏನು ನ್ಯಾಯ ಕೊಡ್ಬೇಕು ಅದರ ನಮ್ಮ ಕೆಲಸವನ್ನ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನ ಕಮಿಷನರ್ ಹೇಳ್ತಾರೆ. ಅದರ ಜೊತೆಗೆ ಒತ್ತುವರಿ ಕಾರ್ಯ ಎಲ್ಲೆಲ್ಲ ಆಗ್ತಾ ಇದೆ ಅದನ್ನ ನಾವು ಸ್ಥಗಿತ ಮಾಡ್ತೀವಿ ಅನ್ನುವಂತ ಮಾತನ್ನ ಸಹ ಏನು ಬೀದಿ ಬದಿಯ ವ್ಯಾಪಾರಿಗಳ ಅಧ್ಯಕ್ಷರ ಜೊತೆಗೆ ನಾವು ಅಂದ್ರೆ ಅಧ್ಯಕ್ಷರ ಜೊತೆಗೆ ಮಾತನಾಡಿದ್ದಾರೆ. ಅದರ ಜೊತೆಗೆ ಏನು ಅಂತಂದ್ರೆ, ಇವತ್ತಿನಿಂದ ನೀವು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಬಹುದು ಅಂತ ಸಹ ಹೇಳಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಏನು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು ಹೇಳಿರುವಂತದ್ದು. ಇನ್ನು ಈಗ ಆಲ್ರೆಡಿ ಒಂದು ವಾರದಿಂದ ಬೀದಿ ಬದಿಯ ವ್ಯಾಪಾರಿಗಳ ಫುಟ್ಪಾತ್ ಒತ್ತುವರಿಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಏನು GBA ಒತ್ತುವರಿ ಮಾಡೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಯಾರೆಲ್ಲ ಅಲ್ಲಿಂದ ಸ್ಥಳವನ್ನ ಬಿಟ್ಟು ಹೋಗೋದಕ್ಕೆ ನಿರಾಕರಣೆ ಮಾಡಿದ್ದಾರೆ, ಅವರ ಗಾಡಿಗಳಾಗಿರ್ಬೋದು, ವಸ್ತು ಗಾಡಿ ಆಗಿರ್ಬೋದು, ಜೊತೆಗೆ ಪೆಟ್ಟಿಗೆ ಆಗಿರ್ಬೋದು, ಸಣ್ಣ ಪುಟ್ಟದಾದಂತಹ ಅಂಗಡಿಗಳೇನಿತ್ತು ಅದನ್ನ ಸಂಪೂರ್ಣವಾಗಿ ಒಡೆದು ಹಾಕಿದ್ರು. ಆ ನಿಟ್ಟಿನಲ್ಲಿ ಒಡೆದು ಹಾಕಿರುವಂತಹ ಎಲ್ಲ ಏನು ಶಾಪ್ಗಳಿತ್ತು ಅದಕ್ಕೆ ತಕ್ಕಬೇಕಾದಂತಹ ವೆಚ್ಚವನ್ನ ನಾವು ಕೊಡ್ತೀವಿ ಅನ್ನುವಂತ ಮಾತನ್ನು ಸಹ ಹೇಳಿರುವಂತಹದ್ದು. ಲಕ್ಷ್ಮಿ, ಧನ್ಯವಾದ ಲಕ್ಷ್ಮಿ, ನಿಮ್ಮೆಲ್ಲ ಮಾಹಿತಿಗಾಗಿ.